ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ವಾಕ್ಯವನ್ನು ಧ್ಯಾನಿಸಲು ನಾನು ಆಹ್ವಾನಿಸುತ್ತೇನೆ. ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಈ ಲೋಕದಲ್ಲಿ ನಾವು ಒಂದು ಮನುಷ್ಯರಾಗಿ ಹುಟ್ಟಿದಾಗ ನಮಗೆ ದುಃಖಗಳು, ನೋವುಗಳು ಬರುವುದು ಕಷ್ಟ, ನಮಗೆ ಸಹಜವಾಗಿರುತ್ತದೆ. ನಮ್ಮ ಜೀವಿತದಲ್ಲಿ ನಾವು ಜೀವಿಸಬೇಕಾದರೆ, ಸಂತೋಷ ಆನಂದವನ್ನು ಕಾಣಬೇಕಾದರೆ, ಈ ಲೋಕದಲ್ಲಿ ನಾವು ಏನಾದರೂ ಒಂದು ಜಯಿಸುವ ಕಾರ್ಯವನ್ನು ಮಾಡಿದಾಗ ಆ ಕಾರ್ಯದ ನಮಗೆ ಫಲವು ನಮಗೆ ಸಿಕ್ಕುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಒಂದು ಮರವು ಯಾವುದೇ ರೀತಿಯಿಂದ ಫಲ ಕೊಡದಿದ್ದರೆ ಆ ಮರವನ್ನು ಕಡಿದು ಹಾಕುತ್ತಾರೆ. ಒಂದು ಮರವು ಫಲ ಕೊಟ್ಟಾಗ ಇನ್ನೂ ಅದಕ್ಕೆ ಒಂದು ರೀತಿಯ ಗೊಬ್ಬರವನ್ನು ಹಾಕಿ ಒಳ್ಳೆ ರೀತಿಯಾಗಿ ಬೆಳೆಯಲು ಅದಕ್ಕೆ ಒಂದು ಅದರ ಬಗ್ಗೆ ಒಂದು ವಿಶ್ವಾಸ ಬರುತ್ತದೆ ಮನುಷ್ಯನಿಗೆ. ಪ್ರೀತಿಯ ಸಹೋದರ ಸಹೋದರರೇ, ನಮಗೂ ಸಹ ದೇವರು, ನಾವು ಈ ಲೋಕದಲ್ಲಿ ಜನಿಸಿದ್ದೇವೆ, ಹುಟ್ಟಿದ್ದೇವೆ. ಆದರೆ ನಮಗೆ ದೇವರ ಬಗ್ಗೆ ವಿಶ್ವಾಸವಿದ್ದರೆ, ಅವರಲ್ಲಿ ಬೇರೂರಿ ನಡೆದಾಗ, ಅವರಂತೆ ನಡೆದಾಗ, ಅವರ ಕಡೆ ನಾವು ಪ್ರತಿ ದಿವಸವೂ ಧ್ಯಾನಿಸಿ ನಡೆದಾಗ ದೇವರು ನಮ್ಮ ಕಡೆ ಗಮನ ಕೊಟ್ಟು ನಮ್ಮ ವಿಶ್ವಾಸವನ್ನು ಅವರು ಅತಿಯಾಗಿ ನಮ್ಮಲ್ಲಿ ಬೆಳೆಯುವಂತೆ ಮಾಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ವಿಶ್ವಾಸವು ಎಂಥದ್ದು ಎಂಬುದನ್ನು ದೇವರು ನೋಡ್ತಾರೆ. ನಮ್ಮಲ್ಲಿರುವ ಬಲಹೀನತೆಗಳನ್ನು ಅವರು ನೋಡ್ತಾರೆ. ಈ ಲೋಕದಲ್ಲಿ ನಾವು, ದೇವರು ಈ ಲೋಕದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಬಿಟ್ಟಿರುವುದು ಒಂದು ಒಳ್ಳೆ ರೀತಿಯಾಗಿ ಜೀವಿಸಿ ಈ ಲೋಕದಲ್ಲಿ ಇರುವ ತನಕ ಸುಖವಾಗಿ ಬಾಳು, ನೆಮ್ಮದಿಯಿಂದ ಬಾಳು, ಐಕ್ಯತೆಯಿಂದ ಬಾಳು ಎಂದು ದೇವರು ಹೇಳಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಅದನ್ನು ಬಿಟ್ಟು ನಾವು ಅದಕ್ಕೆ ವಿರುದ್ಧವಾಗಿ ನಡೆದಾಗ, ವಿರುದ್ಧವಾಗಿ ಕಾರ್ಯಗಳು ಮಾಡಿದಾಗ, ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಕಾರ್ಯಗಳು ಜಯ ಇಲ್ಲದಾಗ ನಾವು ಬಲಹೀನರಾಗಿ ಹೋಗಿಬಿಡುತ್ತೇವೆ. ನಮ್ಮ ವಿಶ್ವಾಸವನ್ನು ನಾವು ಕಳೆದುಕೊಂಡಾಗ ಆ ವಿಶ್ವಾಸದಲ್ಲಿ ಬಲವಾದ ಶಕ್ತಿ ಇರುವುದಿಲ್ಲ, ಬಲವಾದ ಕಾರ್ಯಗಳು ನಡೆಯುವುದಿಲ್ಲ. ಆ ನಡೆಯದೇ ಇದ್ದಾಗ ನಾವು ಬಲಹೀನರಾಗಿ ಕೆಲವು ಸಮಯ ನಾವು ಅಸ್ವಸ್ಥರಾಗುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರ ವಾಕ್ಯದಲ್ಲಿ ಯೋಹನ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. 15ನೇ ಅಧ್ಯಾಯ ವಾಕ್ಯಗಳು 5ನೇ ವಾಕ್ಯ ಮತ್ತು 6ನೇ ವಾಕ್ಯವರೆಗೂ ನಾವು ನೋಡುವಾಗ, ಪ್ರೀತಿಯ ಸಹೋದರ ಸಹೋದರರೇ, ಹೌದು, ನಾನೇ ದ್ರಾಕ್ಷ ಬಳ್ಳಿ, ನೀವು ಅದರ ಕವಲ ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಬೂದಿ ಮಾಡಲಾಗುವುದು. ಪ್ರೀತಿಯ ಸಹೋದರ ಸಹೋದರರೇ, ದೇವರು ಹೇಳ್ತಾರೆ, ನಾನೇ ದ್ರಾಕ್ಷ ಬಳ್ಳಿ, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಅದರ ಕವಲ ಬಳ್ಳಿಗಳು. ನಾನು ಈ ಲೋಕದ ಸೃಷ್ಟಿಕರ್ತ, ನಾನು ಈ ಲೋಕದ ಒಡೆಯ, ನಾನು ಈ ಲೋಕದ ಅರಸ, ಆದರೆ ನೀವು ಅದರ ಕವಲ ಬಳ್ಳಿಗಳು. ಏಕೆಂದರೆ ಉದಾಹರಣೆಗೆ ಒಂದು ರಾಜನು ಇದ್ದರೆ, ರಾಜನ ಹತ್ತಿರ ಒಂದು ಸುಮಾರು ಜನ, 10-15 ಜನ, ಒಂದು 20 ಜನ ಕೆಲಸ ಮಾಡಿದಾಗ ರಾಜನು ಹೇಳಿದಾಗೆ ಅವರು ಕೆಲಸ ಮಾಡುತ್ತಾರೆ. ಆದರೆ ಅವರು ಕವಲ ಬಳ್ಳಿಗಳು ಆ ರಾಜನಿಗೆ. ಆ ಕೊಂಬೆಯನ್ನು ಆತನು ಹೇಗೆ ಬಗ್ಗಿಸಿದರೂ ಬಗ್ಗುತ್ತದೆ, ನಿಲ್ಲಂದರೆ ನಿಲ್ಲುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ರೀತಿಯಾಗಿ ಯೇಸು ನಮಗೂ ಸಹ ಅದೇ ಹೇಳ್ತಾರೆ. ಒಬ್ಬ ಮನುಷ್ಯನು ಆ ಕವಲ ಬಳ್ಳಿಗಳು, ಅಂದರೆ ನೀವು
ಫಲ ಕೊಡುವ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ನೋಡಿ, ಇಲ್ಲಿ ಹೇಳ್ತಾರೆ ದೇವರು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ದೇವರ ಕಾರ್ಯದಲ್ಲಿ, ದೇವರ ಪ್ರಭೆಯಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಯಾರು ಇದ್ದಾರೋ ಅವರು ಫಲ ಕೊಡುವ ವ್ಯಕ್ತಿಗಳಾಗಿ ಮಾರ್ಪಡುತ್ತಾರೆ. ಈ ಲೋಕದಲ್ಲಿ ದೇವರೊಟ್ಟಿಗೆ ಒಂದಾಗದವನು, ದೇವರೊಟ್ಟಿಗೆ ಇಲ್ಲದವನು, ಪ್ರಾರ್ಥನೆ ಮಾಡದವನು, ಪ್ರಾರ್ಥನೆ ಮಾಡಿ ಆ ಫಲವನ್ನು ಪಡೆಯದವನು, ಬೈಬಲ್ ಗ್ರಂಥವನ್ನು ಓದುವವನು, ಓದಿದಾಗ ಅದನ್ನು ಅರ್ಥವಿಲ್ಲದೆ ಓದಿದಾಗ ಏನು ಪ್ರಯೋಜನ? ಓದುವಾಗ ಆ ಪದಗಳು ನಮ್ಮಲ್ಲಿ ಬೇರೂರಬೇಕು. ಆಗ ದೇವರು ನಮ್ಮಲ್ಲಿರುತ್ತಾರೆ, ನೀವು ಅವರಲ್ಲಿರುತ್ತೀರಿ. ಇಬ್ಬರು ಒಂದಾದಾಗ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು ತುಂಬ ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಬೈಬಲ್ ಗ್ರಂಥದಲ್ಲಿ ನೀವು ದಾನಿಯೇಲನನ್ನು ನೋಡಿದಾಗ ದೇವರು ಆತನ ಜೊತೆ ಇದ್ದ ಕಾರಣ ದಾನಿಯೇಲನನ್ನು ವಿಚಾರಿಸಿದರು. ದಾನಿಯೇಲನಿಗೆ ಅಧಿಕವಾದ ಜ್ಞಾನವಿತ್ತು. ಆ ದಾನಿಯೇಲನನ್ನು ಅವರು ಅಲ್ಲಿದ್ದ ಆ ರಾಜನು ಏನು ಮಾಡ್ತಾನೆ, ಎಲ್ಲರೂ ಸಹ ನಾನು ಮಾಡಿದ ಒಂದು ಈ ಶಿಲೆಗೆ ಬಂದು ಆರಾಧನೆ ಮಾಡಬೇಕು ಎಂದು ಹೇಳಿದಾಗ ಪ್ರತಿಯೊಬ್ಬರಿಗೂ ಆತನು ಆರ್ಡರ್ ಹೊರಡಿಸುತ್ತಾನೆ. ಆದರೆ ಕೆಲವರು ಬಂದು ರಾಜನಿಗೆ ಹೇಳ್ತಾರೆ, ಈ ಊರಿನಲ್ಲಿ ದಾನಿಯೇಲನು ಇದ್ದಾರೆ, ಆತನು ಯಾವುದೇ ರೀತಿಯಿಂದ ನೀವೇಳಿದ ಕಡೆ ಬಂದು ಆತನು ಪ್ರಾರ್ಥನೆ ಮಾಡುವುದಿಲ್ಲ, ಆತನ ಮನೆಯಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ ಎಂದು ಹೇಳ್ತಾರೆ. ಆತನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದಾಗ ಆಗ ರಾಜನು ಹೇಳ್ತಾನೆ, ಈತನು ನಾನು ಹೇಳಿದ ಹಾಗೆ ಮಾಡದಿದ್ದರೆ ಈತನನ್ನು ನೀವು ಏನು ಮಾಡಿ, ಸಿಂಹದ ಗುಹೆಗಳಿಗೆ ಈತನನ್ನು ಹಾಕಿಬಿಡಿ. ಸಿಂಹವು ಈತನನ್ನು ಒಂದೇ ಸೆಕೆಂಡಿನಲ್ಲಿ ಈತನ ಎಲುಬುಗಳನ್ನು, ಈತನ ಶರೀರವನ್ನು ಚೂರು ಚೂರು ಮಾಡಿ ಆತನನ್ನು ತಿಂದು ಬಿಡಲಿ ಎಂದು ಹೇಳುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ದಾನಿಯೇಲನು ಹೇಳ್ತಾನೆ, ನೀವು ನನ್ನನ್ನು ಎಲ್ಲೇ ತೆಗೆದುಕೊಂಡು ಹಾಕಿ, ಸಿಂಹದ ಗುಹೆಗೆ ಹಾಕಿ, ಈಗಲೇ ನನ್ನನ್ನು ಕೊಂದು ಬಿಡಿ. ಆದರೆ ನನ್ನ ದೇವರನ್ನು ಬಿಟ್ಟು ನಾನು ಬೇರೆ ದೇವರನ್ನು ಪೂಜಿಸುವುದಿಲ್ಲ. ಏಕೆಂದರೆ ದೇವರು ನಾನು ಅವರಲ್ಲಿಯೂ ಅವರು ನನ್ನಲ್ಲಿಯೂ ನೆಲೆಗೊಂಡಿದ್ದಾರೆ. ನಾನೇಕೆ ಭಯಪಡಬೇಕು? ಈ ಲೋಕದಲ್ಲಿ ಭಯಪಡುವ ಆ ವಿಷಯವೇ ನನ್ನಲ್ಲಿ ಇಲ್ಲ. ನೀವು ಏನು ಮಾಡಿದರೂ ಸರಿ ನಾನು ಸಿದ್ಧ ಎಂದು ಹೇಳಿದಾಗ ಪ್ರೀತಿಯ ಸಹೋದರ ಸಹೋದರಿ, ದಾನಿಯೇಲನನ್ನು ಸಿಂಹಗಳ ಗುಹೆಗಳಿಗೆ ಹಾಕಿ ಆತನನ್ನು ಬೀಗ ಗೇಟ್ ಬಂದ್ ಮಾಡಿ ರಾಜನು ಹೇಳ್ತಾನೆ, ಬೆಳಗ್ಗೆ ಬಂದು ನಾನು ನೋಡ್ತೇನೆ ಎಂದು ರಾಜನು ಮನೆಗೆ ಹೋಗ್ತಾನೆ. ಆದರೆ ರಾಜನು ಈತನನ್ನು ಬೀಗ ಹಾಕಿಕೊಂಡು ಕಾವಲುಗಾರನ್ನು ಇಟ್ಟು ಹೋಗ್ತಾರೆ. ಆದರೆ ರಾಜನು ಮನೆಗೆ ಹೋಗಿ ಮಲಗಿದಾಗ ರಾಜನಿಗೆ ಆ ರಾತ್ರಿ ಪೂರ್ತಿ ನಿದ್ದೆಯೇ ಬರುವುದಿಲ್ಲ. ನಿದ್ದೆ ಪಡೆದ ತವಕದಿಂದ ಆತನು ಬೆಳಗ್ಗೆ ಬಂದು ನೋಡಿದಾಗ ದಾನಿಯೇಲನು ಸತ್ತಿಲ್ಲ. ದಾನಿಯೇಲನು ಕರೆದಾಗ ದಾನಿಯೇಲನು ಸ್ವರದಿಂದ ನಾನು ಇಲ್ಲೇ ಇದ್ದೇನೆ, ನಾನು ಇಲ್ಲೇ ಇದ್ದೇನೆ ಎಂದು ರಾಜನಿಗೆ ಹೇಳಿದಾಗ ರಾಜನಿಗೆ ಕಳವಳವಾಗುತ್ತದೆ. ರಾಜನಿಗೆ ಒಂದು ರೀತಿಯ ಭೀತಿ ಉಂಟಾಗುತ್ತದೆ. ದಾನಿಯೇಲನನ್ನು ಮೊದಲು ಅಲ್ಲಿಂದ ಕರೆದುಕೊಂಡು ಬನ್ನಿ ಎಂದು ಹೇಳಿದಾಗ ಪ್ರೀತಿಯ ಸಹೋದರ ಸಹೋದರರೇ, ಅದೇ ರಾತ್ರಿಯಲ್ಲಿ ದಾನಿಯೇಲನು ಕುಳಿತುಕೊಂಡು ದೇವರನ್ನು ಸ್ತುತಿಸುತ್ತಿದ್ದ, ದೇವರ ಧ್ಯಾನದಲ್ಲಿದ್ದ. ದೇವರು ಆತನೊಟ್ಟಿಗೂ ಇದ್ದದರಿಂದ ಆ ಸಿಂಹಗಳು ಆತನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಈ ವಾಕ್ಯದ ಪ್ರಕಾರ ನಾನು ಹೇಳಬಲ್ಲೆ. ಹೇಗೆ ಹೇಳ್ತದೆ ನೋಡಿ, 5ನೇ ವಾಕ್ಯದಲ್ಲಿ ನಾವು ಓದುವಾಗ ಅದೇ ಹೇಳ್ತಾರೆ, ನಾನೇ ದ್ರಾಕ್ಷಾ ಬಳ್ಳಿ, ನೀವು ಅದರ ಕವಲ ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು
ಕೊಡುವನು, ಸಮೃದ್ಧಿಯಾಗಿ ಈ ಲೋಕದಲ್ಲಿ ಫಲ ಕೊಡುವನು. ಆತನಿಗೆ ಯಾವುದೇ ಮರಣವಿಲ್ಲ, ಚಿಂತೆ ಇಲ್ಲ, ದುಃಖವಿಲ್ಲ, ವೇದನೆ ಇಲ್ಲ. ಕೇಳಿದ ಎಲ್ಲ ವಸ್ತುಗಳು ಆತನಿಗೆ ತಾನಾಗಿಯೇ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ಹೇಳಿದನು. ಪ್ರೀತಿಯ ಸಹೋದರ ಸಹೋದರರೇ, ಪ್ರಿಯರೇ, ಇಲ್ಲಿ ನೋಡಿ, ದಾನಿಯೇಲನಿಗೆ ಮಾಡಿದ ಅದ್ಭುತವು, ಅತಿಶಯ ಕಾರ್ಯವು ನಿಮಗೂ ಎಂದು ಮಾಡಲಿದ್ದಾರೆ. ಏಕೆಂದರೆ ನೀವು ದೇವರಲ್ಲಿ ನೆಲೆಸಬೇಕು, ದೇವರ ಪ್ರೀತಿಯಲ್ಲಿ ನೆಲೆಸಬೇಕು, ಬೈಬಲ್ ಗ್ರಂಥ ಓದುವುದರಲ್ಲಿ ನೆಲೆಸಬೇಕು. ಭಾನುವಾರದಲ್ಲಿ ಆರಾಧನೆಗಳಿಗೆ ನೀವು ಹೋಗದೆ ಬಿಡಬಾರದು. ಆರಾಧನೆಗಳಲ್ಲಿ ಒಳ್ಳೆ ರೀತಿಯಾಗಿ ಭಾಗವಹಿಸಬೇಕು. ಆರಾಧನೆ ಹೋದಾಗ ಅಂದಿನ ವಾಕ್ಯಗಳನ್ನು ಹೋಗಿ ನಾವು ಧ್ಯಾನಿಸಬೇಕು. ಆ ವಾಕ್ಯಗಳಲ್ಲಿರುವ ಅರ್ಥಗಳನ್ನು ತಿಳಿದುಕೊಳ್ಳಬೇಕು. ಅರಿಯದಿದ್ದರೆ ಇನ್ನೊಂದು ಸಲ ಕೇಳಿ ಅದನ್ನು ತಿಳಿದುಕೊಂಡು ನಿನ್ನಲ್ಲಿ ನೀವು ಆ ಯೇಸುವಿನಲ್ಲಿ ಒಂದಾದಾಗ, ಅವರು ನಿಮ್ಮಲ್ಲಿ ಒಂದಾದಾಗ, ಈ ಲೋಕದಲ್ಲಿರುವ ಬೇರೆ ಯಾವುದೇ ಕಾರ್ಯಗಳು, ಯಾವುದೇ ಮನುಷ್ಯನು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಅದಕ್ಕೆ ನೀವು ಮೊದಲು ದೇವರಲ್ಲಿ ಒಂದಾದಾಗ ನೀವು ಯಾವುದೇ ಕಾರ್ಯಗಳು ಮಾಡಿದರೂ ನಿಜವಾಗಿಯೂ ಅದು ಅದ್ಭುತಕರವಾಗಿ, ಅತಿಶಯವಾಗಿ ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಇವು ನಾವು ನೋಡುವಾಗ ದಾನಿಯೇಲನನ್ನು ರಾಜನು ಹೊರತಂದು ಆತನನ್ನು ಕೇಳಿದಾಗ ಆತನು ದಾನಿಯೇಲನು ನೋಡಿ ಆ ರಾಜನು ಭಯಪಟ್ಟನು ಎಂಬುದನ್ನು, ಆದರೆ ಅವರನ್ನು ಹಿಂಬಾಲಿಸಿದರು. ಅಲ್ಲೇ ಅವರಿಗೆ ದೇವರ ಬಗ್ಗೆ ಇನ್ನೂ ಅರಿವು ಹೆಚ್ಚಾಯಿತು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ನೀವು ಸಹ ಈ ಸಮಯದಲ್ಲಿ ಭಯದಿಂದಿರುವಿರಾ, ಭೀತಿಯಿಂದಿರುವ ರಾಜನ ಥರ ಭಯಪಡಬೇಡಿ. ದಾನಿಯೇಲ ಥರ ಧೈರ್ಯವಾಗಿರಿ. ಯೇಸುವನ್ನು ನಂಬಿರಿ, ದೇವರನ್ನು ನಂಬಿರಿ. ನಿಮ್ಮಲ್ಲಿರುವ ಕುಂದು ಕೊರತೆಗಳನ್ನು ದೇವರಿಗೆ ಸಮರ್ಪಿಸಿರಿ. ನಿಮ್ಮ ಸಾಲ ಬಾಧೆಗಳನ್ನು ದೇವರಿಗೆ ಸಮರ್ಪಿಸಿರಿ. ನಿಮ್ಮ ಕುಟುಂಬದ ಕಷ್ಟವನ್ನು ದೇವರಿಗೆ ಸಮರ್ಪಿಸಿರಿ. ಮಕ್ಕಳ ಫೀಸ್ ಕಟ್ಟುವುದನ್ನು ದೇವರಿಗೆ ಸಮರ್ಪಿಸಿರಿ. ನಿಮ್ಮ ಕುಟುಂಬದಲ್ಲಿ ಶಾಂತಿಗಾಗಿ ದೇವರಲ್ಲಿ ದಿನನಿತ್ಯವೂ ಬೇಡಿ. ದಿನನಿತ್ಯವೂ ಪ್ರಾರ್ಥನೆಯ ಕುಟುಂಬವಾಗಿ ನಿಮ್ಮ ಕುಟುಂಬವು ಮಾರ್ಪಡಲಿ. ಆಗ ದೇವರು ನಿಮ್ಮೊಟ್ಟಿಗೆ ನೆಲೆಸಲು ನಿಮ್ಮಲ್ಲಿ ಇರುವರು. ಯಾವುದೇ ರೀತಿಯಿಂದ ತೊಂದರೆ ತೊಡಕುಗಳು, ಬೇರೆಯವರು ಭಯಪಡಿಸುವುದು, ಬೇರೆಯವೊಟ್ಟಿಗೆ ನೀವು ತಲೆಬಾಗುವುದು, ಪ್ರೀತಿಯ ಸಹೋದರ ಸಹೋದರರೇ, ದೇವರ ಚಿತ್ತದ ಪ್ರಕಾರ ನೀವಿದ್ದಾಗ, ದೇವರಲ್ಲಿ ನೀವು ಇದ್ದಾಗ, ದೇವರು ನಿಮ್ಮಲ್ಲಿದ್ದಾಗ ಈ ಲೋಕದ ಮನುಷ್ಯನ ಕಾರ್ಯಗಳು ಏನು ನಡೆಯಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ. ಈ ಸಮಯದಲ್ಲಿ ದೇವರ ಕಾರ್ಯದಲ್ಲಿ ನಾನು ಏನೇ ಮಾಡಿದರೂ ನನಗೆ ದೇವರ ಕಾರ್ಯದಲ್ಲಿ ಹೋಗಲು ಆಗ್ತಾ ಇಲ್ಲವಲ್ಲ ಹೇಳುತ್ತೀರಾ? ಪ್ರೀತಿಯ ಸಹೋದರ ಸಹೋದರೇ, ದೇವರ ಕಾರ್ಯವು ಅತಿಯಾಗಿದೆ. ದೇವರ ಕಾರ್ಯವು ನಿಮ್ಮಲ್ಲಿ ಸುಮ್ಮನೆ ಇರಲು ಸಾಧ್ಯವಿಲ್ಲ. ನೀವು ಅವರನ್ನು ಹುಡುಕುವಾಗ ದೇವರು ನಿಮ್ಮನ್ನು ಹುಡುಕಿ ಬಂದರು ಹೇಳ್ತೇವೆ. ಏಕೆಂದರೆ ನಿಮ್ಮನ್ನು ದೇವರು ಕ್ರಯಕ್ಕಾಗಿ ಕೊಂಡುಕೊಂಡಿದ್ದಾರೆ. ದೇವರು ಕೊಂಡುಕೊಂಡ ಪ್ರತಿಯೊಬ್ಬ ಮನುಷ್ಯನು ದೇವರ ಮಕ್ಕಳಾಗಿ ನಾವಿದ್ದೇವೆ. ಪ್ರೀತಿಯ ಸಹೋದರ ಸಹೋದರೇ, ಅದಕ್ಕೆ ದೇವರು ನೀವು ಸಮೃದ್ಧಿ ಕೊಡಬೇಕಾದರೆ ದೇವರಲ್ಲಿ ನೆಲೆಸಿರಬೇಕು. ದೇವರಲ್ಲಿ ದೃಢವಾದ ನಂಬಿಕೆ ಇಡಬೇಕು. ದೇವರಲ್ಲಿ ನೀವು ವಿಶ್ವಾಸವಿಟ್ಟಾಗ ಆ ವಿಶ್ವಾಸವು ಫಲ ಕೊಡುತ್ತದೆ ಬೇಗನೆ. ಪ್ರೀತಿಯ ಸಹೋದರ ಸಹೋದರೇ, ನಿಮ್ಮ ಕುಟುಂಬದಲ್ಲಿರುವ ಕುಂದು ಕೊರತೆಗಳು, ನಿಮ್ಮಲ್ಲಿರುವ ವೇದನೆಗಳು, ಯಾರಾದರೂ ಈ ಸಮಯದಲ್ಲಿ ಕಾಯಿಲೆಯಲ್ಲಿ ನರಳುತ್ತಿದ್ದರೆ ಈ ಸಮಯದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿರಿ. ದೇವರು ಅದನ್ನು ಗುಣಪಡಿಸಿ ನಿಮ್ಮನ್ನು ಈ ಲೋಕದಲ್ಲಿ ಇನ್ನೂ ಅಧಿಕವಾಗಿ ಜೀವಿಸುವ ಕೃಪೆಯನ್ನು ದೇವರು ಈ ಸಮಯದಲ್ಲಿ ನೀಡಲಿದ್ದಾರೆ. ಪ್ರೀತಿಯ ಸಹೋದರ ಸಹೋದರೇ, ಭಯಪಡಬೇಡಿ. ಈ ಲೋಕವು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ನಾವು ಯಾವುದೇ ಕಾರ್ಯ ಮಾಡಬೇಕಾದರೆ ದೇವರ ಚಿತ್ತದಂತೆ, ದೇವರ ಕಾರ್ಯದಲ್ಲಿ ಮಾಡುವ ಮಗನಾಗಿ ಮಗಳಾಗಿ ಈ ಸಮಯದಲ್ಲಿ ಮಾರ್ಪಡಿ. ಆಗ ದೇವರು ನಿಮ್ಮಲ್ಲಿ ಕಾರ್ಯ ಮಾಡುವರು. ಪ್ರೀತಿಯ ಸಹೋದರ ಸಹೋದರೇ, ದೇವಾದ ದೇವನೇ ಸ್ತೋತ್ರ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನೋಡಿ, ನನ್ನಿಂದ ಅಂದರೆ ದೇವರಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು.
ದೇವರಿಂದ ಬೇರ್ಪಟ್ಟು ಯಾವುದೇ ಕೆಲಸವನ್ನು ನೀವು ಮಾಡಿದಾಗ ಈ ಲೋಕದಲ್ಲಿ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಅವರಿಂದ ನೀವು ಬೇರ್ಪಟ್ಟು ಕೆಲಸಗಳು ಮಾಡಲು ಹೋದರೆ ಅದು ಸಕ್ಸಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ದೇವರೊಟ್ಟಿಗೆ ಇದ್ದು ದೇವರಲ್ಲಿ ಇದ್ದು ನೀವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಲಾಭದಾಯಕವಾಗುತ್ತದೆ, ದೇವರು ಕೊಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅಂದರೆ ದೇವರಲ್ಲಿ ನೆಲೆಸದವನನ್ನು ದೇವರು ಹೇಳ್ತಾರೆ ಕತ್ತರಿಸಿ, ಒಂದು ಕವಲಿ ಬಳ್ಳಿಯನ್ನು ಕತ್ತರಿಸಿ ಒಂದು ಬಿಸಾಡಿದಾಗೆ ಅವರು ನಮ್ಮನ್ನು ಬಿಸಾಡಿ ಬಿಡುತ್ತಾರೆ. ದೇವರಲ್ಲಿ ವಿಶ್ವಾಸವಿಟ್ಟು ನಾವು ಬಾಳಿದಾಗ, ನಂಬಿಕೆ ಇಟ್ಟು ಬಾಳಿದಾಗ ನಿಜವಾಗಿಯೂ ನಮ್ಮನ್ನು ಅವರು ಎಸೆಯುವುದಿಲ್ಲ, ಎತ್ತಿ ನಮ್ಮನ್ನು ಮುದ್ದಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಅವರು ನಿನಗೆ ಕರ ಕೊಟ್ಟಿ ಮೇಲೆ ಎತ್ತಿದಾಗ, ಅವರು ನಿನ್ನನ್ನು ಆಶೀರ್ವಾದ ಮಾಡಿದಾಗ, ನೀನು ಭಯಪಡುವಾಗ ಅವರ ಕರ ನಿನ್ನ ಮೇಲೆ ಬಂದಾಗ ನಿಜವಾಗಿಯೂ ನೀನು ಆಶೀರ್ವದಿಸಲ್ಪಡುವೆ. ತಕ್ಷಣ ನೀನು ನಿನ್ನ ಕುಟುಂಬವು ಆಶೀರ್ವದಿಸಲ್ಪಡುವುದು, ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡುವುದು, ನೀನು ಕೆಲಸ ಮಾಡುವ ಕಾರ್ಯವು ಆಶೀರ್ವದಿಸಲ್ಪಡುವುದು. ನೀನು ಕೆಲಸ ಕಾರ್ಯದಲ್ಲಿ ಮಾಡಿದ ಸಂಬಳಕ್ಕಾಗಿ ಯೋಚನೆ ಮಾಡುತ್ತಿರುವೆಯಾ? ಇಷ್ಟೇ ಸಂಬಳ ಬರುತ್ತದೆ, ಅಧಿಕವಾಗಿ ಬರುವುದಿಲ್ಲ. ದೇವರ ಹೇಳ್ತಾರೆ, ಈ ಸಮಯದಲ್ಲಿ ನಾನು ಆಶೀರ್ವಾದ ಮಾಡಿದೆ, ನನ್ನಲ್ಲಿರುವ ಮಕ್ಕಳಿಗೆ ಅಧಿಕವಾಗಿ ನಾನು ಆಶೀರ್ವದಿಸುವೆನೆಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಅವರಿಂದ ಬೇರ್ಪಟ್ಟು ಯಾವುದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಅವರಿಂದ ಬೇರ್ಪಟ್ಟಾಗ ನೀವು ಒಣಗಿ ಹೋಗುವ ಸಮಯಗಳು ಬರುತ್ತದೆ. ಒಣಗಿ ಹೋಗುವ ಸಮಯಗಳೆಂದರೆ ನಿಮ್ಮಲ್ಲಿ ಯಾವುದೇ ತುಂಬ ಮೊದಲು ಹಣ ಇರುತ್ತದೆ, ಒಣಗಿ ಹೋದಾಗ ನಿಮ್ಮಲ್ಲಿ ಏನು ಹಣ ಇಲ್ಲದಾಗ ನೀವು ಒಣಗಿ ಹೋಗಿರ್ತೀರಿ. ಇನ್ನೊಬ್ಬರ ಕೇಳುವ ಪರಿಸ್ಥಿತಿ, ಇನ್ನೊಬ್ಬರನ್ನು ಕೇಳಿ ಪಡೆಯುವ ಪರಿಸ್ಥಿತಿ ಬರುತ್ತದೆ. ಪ್ರೀತಿಯ ಸಹೋದರ ಸ್ವದಕ್ಕೆ ದೇವರಲ್ಲಿ ನಂಬಿಕೆಯಿಂದ ವಿಶ್ವಾಸದ ಇರಿ, ದೇವರು ನಿಮ್ಮನ್ನು ಕಾಪಾಡುವರು. ಹಲ್ಲೆಲೂಯಾ ಹಲ್ಲೆಲೂಯಾ. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕುವೆನು. ಈ ಒಣಗಿದ ಕವಲು ಬಳ್ಳುಗಳನ್ನು ದೇವರು ಹೇಳ್ತಾರೆ ಒಟ್ಟುಗೂಡಿಸಿ ಅದನ್ನು ಸುಟ್ಟು ಬೂದಿ ಮಾಡುವೆನು ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಬೆಂಕಿಗೆ ಹಾಕಿದ ಮೇಲೆ ನೀನು ಅವರಲ್ಲಿ ನೆಲೆಸದಿದ್ದರೆ, ಅವರನ್ನು ಹಿಂಬಾಲಿಸದಿದ್ದರೆ, ಅವರ ರೀತಿ ಒಳ್ಳೆಯಾಗಿ ನಡೆಯದಿದ್ದರೆ ದೇವರು ಹೇಳ್ತಾರೆ ಕತ್ತರಿಸಿ ಬಿಸಾಡುತ್ತೇನೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ದೇವರ ನಾಮದಲ್ಲಿ ನಾನು ಹೇಳ್ತೇನೆ, ದೇವರ ಕಾರ್ಯದಲ್ಲಿ ನಾನು ಹೇಳ್ತೇನೆ, ನಿಜವಾಗಿಯೂ ನೀವು ದೇವರಲ್ಲಿ ಭರವಸೆ ಇಡಿ, ದೇವರ ಕಾರ್ಯದಲ್ಲಿ ನಿರತಾಗಿರಿ. ದೇವರು ನಿಮಗೆ ಉನ್ನತವಾದ ಕಾರ್ಯಗಳಲ್ಲಿ ಬೆಳೆಸಿ ನಿಮ್ಮನ್ನು ಒಂದು ಒಳ್ಳೆಯ ಸ್ಥಿತಿಗೆ ತಂದೆ ತರುವರು. ಪ್ರೀತಿಯ ಸಹೋದರ ಸಹೋದರಿ, ಅದರಲ್ಲಿ 7ನೇ ವಾಕ್ಯ ಏನಿರುತ್ತದೆ ನೋಡೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಳ್ಳಿದಾಗ ನೀವು ಏನು ಬೇಕಾದರೂ ಕೇಳಿ ನಾನು ಕೊಡುತ್ತೇನೆ. ಅದರಲ್ಲಿ ದೇವರು ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಿ ಬಹುದು, ನಿಮಗದು ಸಿಗುವುದು. ನಿಮಗದು ಸಿಗುವುದು. ನೀವು ದೇವರ ವಾಕ್ಯದಲ್ಲಿ ನೀವು ಬೇರೂರಿದ್ದರೆ, ಆ ವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದರೆ, ಅದರಂತೆ ನೀವು ನಡೆದಿದ್ದರೆ, ಆ ಪ್ರಾರ್ಥನೆಯಲ್ಲಿ ನೀವು ಬೇರೂರಿ ಆ ಪ್ರಾರ್ಥನೆಯಲ್ಲಿ ಕುಳಿತು ಧ್ಯಾನಿಸಿದ್ದರೆ ದೇವರುತ್ತಾರೆ, ನಾನು ನಿಮ್ಮಲ್ಲಿ ನೆಲೆಸಿ ನಿಮ್ಮನ್ನು ಆಶೀರ್ವದಿಸುವೆನು. ನನ್ನ ಆಶೀರ್ವಾದವು ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ. ನೀವು ನನ್ನನ್ನು ಆರಿಸಿಕೊಂಡು ನನ್ನ ಬಗ್ಗೆ ಚಿಂತೆ ಮಾಡಿ ನೀವು ಕುಳಿತು ಧ್ಯಾನಿಸಿದಾಗ ನಾನು ನಿಮ್ಮಲ್ಲಿ ನೆಲೆಸಲು ಸಾಧ್ಯ. ನೀವು ಏನು ಬೇಕಾದರೂ ಕೇಳಿ ನಾನು ಕೊಡುತ್ತೇನೆ. ಯಾವುದರಲ್ಲಿ ನೀವು ದೃಢವಾಗಿ ನಿಲ್ಲಲು ಇದ್ದೀರಿ? ಈಗ ನಿಮಗೆ ಮಕ್ಕಳಿಗೆ ಫೀಸ್ ಕಟ್ಟಲು ಕೊರತೆ ಇದೆಯಾ? ಕೇಳಿ, ದೇವರು ನಿಮಗೆ ಒದಗಿಸುವರು. ಯಾವುದೋ ರೀತಿಯಿಂದ ಒದಗಿಸಿ ನಿಮ್ಮ ಮಕ್ಕಳ ಫೀಸುಗಳನ್ನು, ನಿಮಗೆ ಇರುವ ಯಾವುದೇ ರೀತಿಯಿಂದ ಕಾಯಿಲೆ ನರಳುವೆಯಾ, ಈ ಸಮಯದಲ್ಲಿ ಆ ಕಾಯಿಲೆಯನ್ನು ಗುಣವಾಗುವ ಶಕ್ತಿ ದೇವರಿಂದ ಬರುತ್ತದೆ. ಕೇಳಿ, ನಿಮಗೆ ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಪ್ರೀತಿಯ ಸಹೋದರ ಸಹೋದರಿ, ನಾವು ಕೇಳಿದಾಗ ಎಲ್ಲ ನಮಗೆ ಸಿಕ್ಕುತ್ತದೆ, ನಾವು ತಟ್ಟಿದಾಗ ನಾವು ಪಡೆದುಕೊಳ್ಳುತ್ತೇವೆ. ಪ್ರೀತಿಯ
ಸಹೋದರ ಸಹೋದರಿ, ನೀವು ಏನು ಬೇಕಾದರೂ ಕೇಳಿ ನಾನು ಕೊಡ್ತೇನೆ ಅಂತ ದೇವರು. ಆದರೆ ದೇವರ ವಾಕ್ಯದಲ್ಲಿ ನೀನು ಬೇರೂರಬೇಕು. ದೇವರ ವಾಕ್ಯದಲ್ಲಿ ನಡೆ ನುಡಿಗಳಲ್ಲಿ ಪಾಲಿಸುವ ಮಗನಾಗಿ ಮಗಳಾಗಿ ನೀನು ಮಾರ್ಪಟ್ಟಾಗ ಆ ಕಾರ್ಯಗಳು ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡಿ 9ನೇ ವಾಕ್ಯ ಹೇಳ್ತದೆ, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲುವಿರಿ. ನಾನು ನಿಮ್ಮನ್ನು ಪ್ರೀತಿಸಿದಾಗ, ನಾನು ನಿಮ್ಮಲ್ಲಿ ನೆಲೆಸಿದಾಗ ಖಂಡಿತವಾಗಿಯೂ ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲುವಿರಿ. ನನ್ನ ಪ್ರೀತಿಯು ಈ ಲೋಕದಲ್ಲಿ ಅಧಿಕವಾಗಿ ಅದು ಪ್ರೀತಿಗೆ ಬೆಲೆ ಕೊಡತಕ್ಕಂಥ ಪ್ರೀತಿಯಾಗಿದೆ. ಆ ಪ್ರೀತಿಗೆ ಮಿಗಿಲೇ ಇಲ್ಲ ಎಂದು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ದೇವರು ಯಾವುದ ಪ್ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ? ಯೇಸು ನಮಗೆ ಅವರ ಎಲ್ಲ ಶರೀರದ ಪ್ರೀತಿಯನ್ನು ಅವರು ಚಾಟಿ ಏಟುಗಳಿಂದಲೂ ಕಷ್ಟದಿಂದಲೂ ವೇದನೆಯಿಂದಲೂ ಉಗುಳಿಸಿಕೊಂಡು ದೂಡಿ ಅವರನ್ನು ಕಪಾಲ ಬೆಟ್ಟವನ್ನು ಹತ್ತಿಸಿ ಶಿಲುಬೆ ಮರವನ್ನು ಏರಿಸಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ದೇವರ ಚಿತ್ತಕ್ಕೆ ಅವರು ಪ್ರೀತಿಯಿಂದ ಸ್ವೀಕರಿಸಿದರು. ಅವರನ್ನು ಚಾಟಿ ಏಟುಗಳನ್ನು ಹೊಡೆಯಬೇಕಾದರೆ ಪ್ರೀತಿಯಿಂದ ಸ್ವೀಕರಿಸಿದರು. ಅವರನ್ನು ಶಿಲುಬೆಗೇರಿಸಬೇಕಾದರೆ ಪ್ರೀತಿಯಿಂದ ಸ್ವೀಕರಿಸಿದರು. ಅವರು ಮರಣ ಹೊಂದಿದಾಗಲೂ ಸಹ ಅವರು ಚಿಂತೆ ಮಾಡಲಿಲ್ಲ. ಆದರೆ ಯೆಹೋವನ ದೇವರು ಅವರನ್ನು ಆಶೀರ್ವದಿಸಿ ಈ ಲೋಕದಲ್ಲಿ ಸಾಕ್ಷಿಯ ಮಗನಾಗಿ ಮಾರ್ಪಡಿಸಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಯೇಸುವಿನಂತೆ ನೀನು ಸಹ ಈ ಲೋಕದಲ್ಲಿ ನಾವು ಹುಟ್ಟಿದ್ದೇವೆ. ನಾವು ಯಾವ ರೀತಿ ಕೆಲಸ ಮಾಡುತ್ತಿದ್ದೇವೆ, ಯಾವ ರೀತಿಯ ಕಾರ್ಯದಲ್ಲಿದ್ದೇವೆ, ಯಾವ ರೀತಿ ಮಾಡಬೇಕು ಎಂಬುದನ್ನು ನೀವು ಆಲೋಚನೆ ಮಾಡಿ ನೋಡಿ. ಪ್ರೀತಿಯ ಸಹೋದರ ಸಹೋದರಿ, ಹಲ್ಲೆಲೂಯಾ ಹಲ್ಲೆಲೂಯಾ. 15 ಮತ್ತು 1ನೇ ವಾಕ್ಯ ಹೇಳುತ್ತದೆ ನೋಡಿ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ಪಿತನೇ ಅದಕ್ಕೆ ತೋಟಗಾರ. ನಾನು ದ್ರಾಕ್ಷ ಬಳ್ಳಿ, ನನ್ನ ತಂದೆ ಅದಕ್ಕೆ ತೋಟನಗಾರ, ಯೆಹೋವ ದೇವರು ಅದಕ್ಕೆ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನು ಅವರು ಕತ್ತರಿಸಿ ಹಾಕುವರು. ಅವರು ದೇವರಲ್ಲಿದ್ದು ಆ ಬರುವ ಕಾರ್ಯದಲ್ಲಿದ್ದು ಫಲ ಕೊಡದ ಎಲ್ಲ ವ್ಯಕ್ತಿಗಳನ್ನು ಕತ್ತರಿಸಿ ಬಿಸಾಡುತ್ತೇನೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಫಲ ಕೊಡುವ ಕವಲ ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ನಾನು ನಿಮ್ಮೊಡನೆ ಫಲ ಕೊಡುವಂತೆ ಸವರಿ ಶುದ್ಧಗೊಳಿಸುವರು. ಅಂದರೆ ಒಂದು ಮಗುವಿಗೆ ಯಾವ ರೀತಿಯಾಗಿ ಒಂದು ತಾಯಿ ಮುದ್ದು ಮಾಡಿ ಪ್ರೀತಿಸ್ತದೋ ಅದೇ ರೀತಿಯಾಗಿ ನೀನು ಎಷ್ಟೇ ವಯಸ್ಸಾದರೂ ಯಾವುದೇ ಪರಿಸ್ಥಿತಿಯಲ್ಲಿದ್ದು ದೇವರನ್ನು ನೀನು ಹುಡುಕಿ ಹೋದಾಗ ದೇವರು ನಿನಗೆ ಫಲ ಕೊಡುವ ವ್ಯಕ್ತಿಯಾಗಿ ಮಗಳಾಗಿ ತಕ್ಷಣ ಮಾರ್ಪಡಿಸುವರು. ಪ್ರೀತಿಯ ಸಹೋದರ ಸಹೋದರಿ, ಆದರೆ ದೇವರ ಮಾರ್ಗದಲ್ಲಿ ನೀನು ನಡೆದಾಗ, ದೇವರ ಪ್ರೀತಿಯಲ್ಲಿ ನೀನು ನಡೆದಾಗ ದೇವರು ನಿನ್ನನ್ನು ಆಶೀರ್ವದಿಸುವರು. ದೇವರು ನಿನಗೆ ಅಗಾಧವಾದ ಕಾರ್ಯಗಳಲ್ಲಿ ನಿರತರಾಗಿರುವರು ಎಂಬುದನ್ನು ಮರೆಯಬೇಡ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ದೇವರು ನೀನು ಫಲ ಕೊಡುವ ವ್ಯಕ್ತಿಯಾಗಿ ಮಾಡಿಸಲು ದೇವರಿಗೆ ಇಷ್ಟ. ನೀನು ಆಚೆ ಈಚೆ ಹೋಗಿ ಸೈತಾನನ ಹಿಂದೆ ಓಡಿದರೆ, ಏಕೆಂದರೆ ನೀನು ಫಲ ಕೊಡಲು ಸಾಧ್ಯವಿಲ್ಲ. ಓ ಸೈತಾನನೇ ತೊಲಗು ಎಂದು ನೀನು ಸ್ತುತಿಸಿದಾಗ, ಆರಾಧಿಸಿದಾಗ, ದೇವರ ಜ್ಞಾನಲ್ಲಿದ್ದಾಗ, ದೇವರ ಗ್ರಂಥ ಬೈಬಲ್ ಗ್ರಂಥವನ್ನು ಓದುವ ಒಳ್ಳೆ ರೀತಿಯಾಗಿ ಉದ್ದೇಶದಿಂದ ನೀನು ಓದಿದಾಗ ಅದು ಗ್ರಹಿಯಾಗುತ್ತದೆ. ಯಾವುದೇ ಸೈತಾನನ ಶಕ್ತಿಗಳು ನಿನ್ನಲ್ಲಿ ನೆಲೆಸಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರೇ, ಹಲ್ಲೆಲೂಯಾ ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪಾ ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ನೀವಾದರೂ ನಾನು ನಿಮ್ಮೊಡನೆ ಆಡಿನಿಂದ ಮಾತಿನಿಂದಾಗಿ ಸವರಿದ ಕವಲು ಬಳ್ಳಿಗಳಂತೆ ಶುದ್ಧರಾಗಿರಿ. ಅಂದರೆ ದೇವರೇ, ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದ ಸವರಿದ ಕವಲು ಬಳ್ಳಿಗಳಂತೆ ಶುದ್ಧವಾಗಿರಿ. ನೀವು ಶುದ್ಧವಾಗಿರಬೇಕೆಂದೇ ದೇವರಿಗೆ ಇಷ್ಟ. ದೇವರ ಇಷ್ಟದಂತೆ ನೀವು ನಡೆದಾಗ ದೇವರು ನಿಮ್ಮನ್ನು ಆಶೀರ್ವದಿಸಿದರು. ಈ ಲೋಕದಲ್ಲಿ ನೀವು ಅವರಲ್ಲಿಯೂ ಅವರು ನಿಮ್ಮಲ್ಲಿ ನೆಲೆಗೊಂಡಾಗ ಈ ಲೋಕದಲ್ಲಿ ಜಯದ
ಕಾರ್ಯಗಳಲ್ಲಿ ನೀವು ಇರುವಿರಿ. ನಿಮಗೆ ಯಾವುದೇ ರೀತಿಯ ಕುಂದು ಕೊರತೆ ಇರುವುದಿಲ್ಲ. ಈ ಲೋಕದಲ್ಲಿ ನಿನಗೆ ಊಟಕ್ಕೆ ಕೊರತೆ ಇರುವುದಿಲ್ಲ, ಕೆಲಸ ಕಾರ್ಯಗಳಿಗೆ ಕೊರತೆ ಇರುವುದಿಲ್ಲ, ಆರೋಗ್ಯಕ್ಕೆ ಕೊರತೆ ಇರುವುದಿಲ್ಲ, ದ್ವೇಷಕ್ಕೆ ನಿನಗೆ ಕೊರತೆ ಇರುವುದಿಲ್ಲ. ಮೋಸ ಮಾಡಲಿಕ್ಕೆ ಇದ್ದರೂ ನೀನು ಅದಕ್ಕೆ ದೇವರು ನಿನ್ನ ಚಿಂತೆ ಮಾಡುವುದೇ ಬಿಡುವುದಿಲ್ಲ. ದೇವರು ಇದೆಲ್ಲದರಿಂದ ಕಾಪಾಡಿ ನಿನ್ನನ್ನು ಮೇಲಕ್ಕೆತ್ತಿ ಪ್ರೀತಿ ಮಾಡುವ ಮಗನಾಗಿ ಮಗಳಾಗಿ ಮಾರ್ಪಡಿಸುವರು. ಪ್ರೀತಿಯ ಸಹೋದರ ಸಹೋದರಿ, ನಿನ್ನಲ್ಲಿ ಇರುವ ವಿಶ್ವಾಸವು ದೇವರು ಅವರ ವಿಶ್ವಾಸವು ಒಟ್ಟಾದಾಗ, ನೀವು ಅವರಲ್ಲಿಯೂ ಅವರು ನಿಮ್ಮಲ್ಲಿಯೂ ಇದ್ದಾಗ, ಆದರೆ ದೇವರ ಕಾರ್ಯಗಳು ಅತಿ ಬೇಗನೆ ನೀನು ಬಾಯಿಂದ ನುಡಿದಾಗ, ಒಂದು ರೋಗಿಗೆ ನೀನು ಹೋಗಿ ಪ್ರಾರ್ಥನೆ ಮಾಡಿದಾಗ, ನೀವು ಅವರಲ್ಲಿಯೂ ಅವರು ನಿಮ್ಮಲ್ಲಿದ್ದಾಗ ದೇವರ ಆಶೀರ್ವಾದಗಳು ಅಲ್ಲಿ ಇಳಿದು ಬರುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಹಲ್ಲೆಲೂಯ ಹಲ್ಲೆಲೂಯ. ಸರ್ವವಲ್ಲವರು ಮಹಾಪರಿಶುದ್ಧರಾದ ಸ್ವಾಮಿ ಸೇವಕ ಕರುಣಾಕರ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ, ವಂದನೆ, ನಿಮಗೆ ಆರಾಧನೆ ಯೇಸುವೆ. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಯನ್ನು ಆಶೀರ್ವದಿಸಿರಿ. ಈ ಸಮಯದಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಾವು ಬೆಳೆಯುವಂತೆ, ನಿನ್ನ ನಂಬಿಕೆಯಲ್ಲಿ ಬೆಳೆಯುವಂತೆ, ನಿನ್ನ ಅಗಾಧವಾಗಿ ಪ್ರೀತಿಯಲ್ಲಿ ಬೆಳೆಯುವಂತೆ ನಮ್ಮನ್ನು ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್ ಆಮೇನ್ ಆಮೇನ್.